ಸರ್ವರಿಗೂ ನಮಸ್ಕಾರ. ನಾನು ಶ್ರೇಯ ಬಂಗೇರ. ನಾನು ಬಹಳ ದಿನ ಆದಮೇಲೆ ಒಂದು ಚಿಕ್ಕದಾದಂತಹ ವಿಡಿಯೋವನ್ನು ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿರುವಂತಹದ್ದು ನಿಮಗೆ ಒಂದು ಅನುಕೂಲವಾಗುವಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ನಾನು ಹೇಳಿದೆ ನಂದಿನಿ ಅಮ್ಮ ಅವರಿಗೆ. ಸೊ ಒಂದಷ್ಟು ತಿಂಗಳುಗಳ ಕಾಲ ನಾನು ಇದನ್ನು ತಗೊಳ್ತೀನಿ. ಆನಂತರ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೇನೆ ಏನು ಅದರ ಒಂದು ಪರಿಣಾಮ ಯಾವ ರೀತಿ ಆಗಿದೆ ನಮ್ಮ ಮೇಲೆ ಅನ್ನುವಂಥದ್ದು. ಸೊ ಈ ಒಂದು ಆರೋಗ್ಯ ಪೌಡರ್ ಏನಿದೆ ಇದನ್ನು ನಾನು ದಿನನಿತ್ಯ ಬೆಳಗಿನ ಎಂಟಿ ಸ್ಟಮಕ್ ಅಥವಾ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ ಹಾಕಿ 1 ಗ್ಲಾಸ್ ಬಿಸಿನೀರು ತಗೊಂಡು ಅದಕ್ಕೆ 1 ಸ್ಪೂನ್ನಷ್ಟು ನಾನು ಹಾಕಿ ಅದನ್ನು ಸಿಪ್ ಬೈ ಸಿಪ್ಪೆ ತಗೊಳ್ಬೇಕು. ಗಟಗಟ ಅಂತ ಕುಡಿಯುವ ಹಾಗಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಸ್ವಲ್ಪ ಕಹಿ ಫೀಲ್ ಕೊಡುತ್ತೆ ಅದು. ಈ ಒಂದು ಪೌಡರನ್ನು ನಾನು ಕುಡಿತಾ ಹೋದಾಗ ನನಗೆ 2 ಮಕ್ಕಳಿರೋದ್ರಿಂದ ಸೊ ನನ್ನ ಬಾಣಂತನದಲ್ಲಿ ಈ ಕಾಳ ಜೀರಿಗೆ ಅಥವಾ ಕಹಿ ಜೀರ ಅಂತ ನಾವೇನು ಕರಿತೀವಿ, ಅಥವಾ ಕಪ್ಪು ಜೀರಿಗೆ, ಕಲುಂಜಿ ಅಥವಾ ಜೀರಿಗೆ, ಸಾಮಾನ್ಯವಾಗಿ ದಿನನಿತ್ಯ ಬಳಕೆಯಲ್ಲಿ ಇರುವಂತಹ ಜೀರಿಗೆ ಆಗಿರ್ಬೋದು, ಶುಂಠಿ, ಅಗಸೆ ಬೀಜ, ಹಾಗೆಯೇ ಸೋಂಪು, ಮೆಂತ್ಯ, ಕಹಿ ಜೀರಿಗೆ, ಲವಂಗ, ಲಾಂಗ್ ಪೆಪ್ಪರ್ ಅಥವಾ ಇಟ್ಲಿ ಅಂತ ನಾವೇನು ಕರಿತೀವ, ಹಾಗೆಯೇ ಚಕ್ಕೆ ಆಗಿರ್ಬೋದು. ಇವೆಲ್ಲವೂ ಕೂಡ ಅಷ್ಟೇ ನೈಸರ್ಗಿಕವಾಗಿ ಸಿಗುವಂತಹ ಒಂದು ಪದಾರ್ಥಗಳು ಆಗಿರೋದ್ರಿಂದ ಇದರ ಬಳಕೆಯಿಂದ ನಮಗೆ ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ಸ್ ಇಲ್ಲವೇ ಇಲ್ಲ. ಇದರ ಆರಾಮವಾಗಿ ನಾವು ಇದನ್ನು ದಿನನಿತ್ಯದಲ್ಲಿ ಬಳಕೆ ಮಾಡಬಹುದು. ನಮ್ಮ ನಂದಿನಿ ಅಮ್ಮ ಏನಿದ್ದಾರೆ ಅವರು ಈ ಒಂದು ಪೌಡರ್ನ ತಯಾರಿಸಿ ಆರೋಗ್ಯ ಪೌಡರ್ ಅಂತ ಯಾಕೆ ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ. ನಿಜವಾಗ್ಲೂ ಇದು 10 ಕಾಯಿಲೆಗೆ ಪರಮೌಷಧ ಅಂತಲೇ ಹೇಳ್ಬೋದು. ಇದು ಆರೋಗ್ಯ ಪೌಡರ್ ಆರೋಗ್ಯಕ್ಕೆ ತುಂಬ ಒಂದು ಒಳ್ಳೆಯ ರೀತಿಯಾಗಿ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಈ ಒಂದು ಪದಾರ್ಥಗಳು ಏನಿದ್ದಾವೆ, ಅವರು ಮಾಡಿರುವಂತಹ ಪದಾರ್ಥಗಳು ಏನಿರುತ್ತೆ, ತೂಕ ಇಳಿಸಿಕೊಳ್ಳೋದ್ರ ಜೊತೆಗೆ 10 ಹಲವು ಕೆಲವೊಂದು ಈಗ ಸರ್ವೇ ಸಾಮಾನ್ಯವಾಗಿ ಕೆಲವೊಂದು ಕಾಯಿಲೆಗಳು ಇದೆ. ಏನು ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು, ಅಥವಾ ಇನ್ನು ಕೊಲೆಸ್ಟ್ರಾಲ್ಗಳಾಗಿರ್ಬೋದು, ಅತಿ ಹೆಚ್ಚು ಕೊಬ್ಬು ಹೊಂದಿರುವಂಥದ್ದಾಗಿರಬಹುದು. ನೆಕ್ಸ್ಟ್ ಪ್ರತಿಕೂಲವಾದಂತಹ ಒಂದು ರಿಸಲ್ಟ್ ಖಂಡಿತವಾಗ್ಲೂ ಕೊಡುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ. ಯಾಕೆಂತ ಹೇಳಿದ್ರೆ ನನ್ನ ಒಂದು ತೂಕ ಈ ಒಂದು ಪೌಡರನ್ನು ಯೂಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು 70+ ಇದ್ದೆ. ಇವಾಗ 68 ವೆಯ್ಟ್ ಇದ್ದೀನಿ ನಾನು ಎಟ್ ಪ್ರೆಸೆಂಟ್ ಇರುವಂತಹದ್ದು. ಕೇವಲ ಈ ಒಂದು ತೂಕ ಕಳೆದುಕೊಳ್ಳುವಿಕೆಗೆ ಮಾತ್ರ ಇದು ಯೂಸ್ ಆಗುತ್ತೆ ಅಂದ್ಕೋಬೇಡಿ. ನಮ್ಮ ಸಾಮಾನ್ಯವಾಗಿರುವಂತಹ ಕಾಯಿಲೆಗಳು, ಸಕ್ಕರೆ ಕಾಯಿಲೆ ಆಗಿರ್ಬೋದು, BP ವೇರಿಯೇಷನ್ಸ್ಗಳಾಗಿರ್ಬೋದು, ಹಾಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಆಗಿರಬಹುದು, ಕೆಲವೊಬ್ಬರಿಗೆ ಥೈರಾಯ್ಡ್ ಸಮಸ್ಯೆಗಳ ಕೂಡ ಇರುತ್ತೆ. ಆ ಸಮಸ್ಯೆಗಳು ಇರುವಂಥವರ ಒಂದು ದೇಹದಲ್ಲಿನ ಹಾರ್ಮೋನ್ಗಳನ್ನು ಸಮತೋಲನವಾಗಿರಿಸೋದಕ್ಕೆ ಕೂಡ ಈ ಒಂದು ಪೌಡರ್ನ ಸೇವನೆ ನಿಜವಾಗ್ಲೂ ಸಹಾಯಕ ಅಂತಲೇ ಹೇಳ್ಬೋದು. ಈ ತೂಕ ಇಳಿಸ್ಕೊಳ್ಳುವ ಪ್ರಯತ್ನದಲ್ಲಿ ನಾವು ಅನೇಕ ರೀತಿಯಾದಂಥ ಪ್ರಯತ್ನ ಮಾಡ್ತಾ ಹೋಗ್ತೀವಿ ದಿನನಿತ್ಯ. ಆದರೆ ಜಿಮ್ ಆಗಿರ್ಬೋದು, ಯೋಗ, ಡಯಟ್, ವರ್ಕೌಟು ಇವೆಲ್ಲವೂ ಕೂಡ ಮಾಡಬೇಕು. ಜೊತೆಗೆ ದೇಹವನ್ನು ದಂಡಿಸೋದ್ರ ಜೊತೆಗೆ ನಮ್ಮ ಶಾರೀರಿಕವಾದಂತಹ ಶರೀರದ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಖಂಡಿತ ನಂದಿನಿಯಮ್ಮ ತಯಾರಿಸಿರುವಂತಹ ಈ ಒಂದು ಪೌಡರ್ ಪ್ರತಿಕೂಲವಾದಂತಹ, ನಮಗೆ ಅನುಕೂಲಕರವಾದಂತಹ ಒಂದು ಕಾರ್ಯವನ್ನು ವಹಿಸೋದ್ರಲ್ಲಿ ನಿಜವಾಗ್ಲೂ ಸಂಶಯವೇ ಇಲ್ಲ. ಅನೇಕ ಸರ್ಕಸ್ಗಳನ್ನ ಮಾಡ್ತಾ ಹೋಗ್ತೀವಿ, ಅನೇಕ ರೀತಿಯಾದಂತಹ ಪ್ರಾಡಕ್ಟ್ಗಳನ್ನ ಕೆಲವೊಮ್ಮೆ ಯೂಸ್ ಮಾಡ್ತೀವಿ, ಕೆಲವೊಬ್ಬರ ಕಿವಿ ಮಾತುಗಳನ್ನು ಕೂಡ ನಾವು ಕೇಳ್ತಾ ಹೋಗ್ತೀವಿ, ಅದನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಆದರೆ ಒಮ್ಮೆ ನೀವು ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ, ಈ ಒಂದು ಆರೋಗ್ಯ ಪೌಡರನ್ನು ಯೂಸ್ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ನಂಬಿಕೆಗೆ ಇದು ನಂಬಿಕೆಯನ್ನು ಗಳಿಸೋದಕ್ಕೆ ಸಹಾಯಕ ಅಂತಲೇ ಹೇಳ್ಬೋದು. ನಿಮ್ಮ ನಂಬಿಕೆಗೆ ಅರ್ಹವಾದಂತಹ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಆಹಾರ ಪದ್ಧತಿಯನ್ನು ಅನುಸರಿಸ್ಕೊಂಡು
ಕೂಡ ಏನು ದೇಹದ ತೂಕವನ್ನು ಇಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಹೌದು, ಖಂಡಿತವಾಗ್ಲೂ ಅದನ್ನು ಕೂಡ ಮಾಡಬೇಕು, ಡಯಟ್ ಫಾಲೋ ಮಾಡಲೇಬೇಕು. ಜೊತೆಗೆ ಈ ರೀತಿಯಾದಂತಹ ಪೌಡರ್ ನನಗೆ ನನಗೆ ಗ್ಯಾಸ್ಟ್ರೈಟಿಸ್ ಇತ್ತು. ಸೊ ಅದರ ಒಂದು ಸಮಸ್ಯೆ ಕೂಡ ಕ್ರಮೇಣ ನನಗೆ ನಿವಾರಣೆ ಆಗ್ತಾ ಬಂದಿರುವಂಥದ್ದು. ಹೇರ್ ಫಾಲ್ ಸಮಸ್ಯೆ ಇತ್ತು, ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬಂತು. ಇವೆಲ್ಲವೂ ಸಾಧ್ಯ ಆಗಿರುವಂತಹದ್ದು ನಂದಿನಿ ಅಮ್ಮನ ಈ ಒಂದು ಪ್ರಾಡಕ್ಟ್. ಕೇವಲ ಆರೋಗ್ಯ ಪೌಡರ್ ಮಾತ್ರ ಅಲ್ಲ, ಅವರು ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಗಳು ಕೂಡ ಅವರಲ್ಲಿ ಇದೆ, ಹೇರ್ ಆಯಿಲ್ಸ್ ಇದೆ, ಹಾಗೆ ಡಯಟ್ ಪೌಡರ್ಗಳು ಕೂಡ ಕೆಲವೊಂದು ಇದಾವೆ. ಅದನ್ನು ನೀವು ಖಂಡಿತ ಅವರ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ಏನು ಚಾನಲ್ ಇದೆ ಅದನ್ನು ನೀವು ಫಾಲೋ ಮಾಡಿ. ಆ ಒಂದು ಪೇಜನ್ನು ನೀವು ನೋಡಿದರೆ ಹೋಗಿ, ಸೊ ಅದರಲ್ಲಿ ಎಲ್ಲವೂ ಕೂಡ ನಿಮಗೆ ಸಿಗುವಂತಹದ್ದೇ. ನಿಮಗೇನಾದರೂ ಈ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಬೇಕು ಅಂತಿದ್ರೆ ನಾನು ಈ ಒಂದು ಸ್ಕ್ರೀನ್ನಲ್ಲಿ ನಾನು ನಂಬರ್ ಹಾಕ್ತೀನಿ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಎಟ್ ಎ ಟೈಮ್ ನಿಮಗೆ ಯಾವಾಗ ಬೇಕು ಖಂಡಿತವಾಗ್ಲೂ ಆ ಪ್ರಾಡಕ್ಟ್ ಬಂದು ನಿಮ್ಮ ಮನೆ ಬಾಗಿಲಲ್ಲಿ ಇರುತ್ತೆ. ಸೊ ಧನ್ಯವಾದಗಳು. ನಾನು ಕೆಲವೊಂದಿಷ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಯಾಕೆ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇತ್ತು, ಹಾಗಾಗಿ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ವಾಯ್ಸ್ ಓವರ್ ಕೊಟ್ಟಿರುವಂತಹದ್ದು. ಖಂಡಿತ ಒಮ್ಮೆ ಈ ರಿಸಲ್ಟನ್ನು ಚೆಕ್ ಮಾಡಿ. ಧನ್ಯವಾದಗಳು. ನಂದಿನಿ ಅಮ್ಮ ಅವರಿಗಂತೂ ಧನ್ಯವಾದಗಳನ್ನ ಅರ್ಪಿಸಲೇಬೇಕು ಈ ಒಂದು ಸಂದರ್ಭದಲ್ಲಿ. ಸೊ ಇದು ನನಗೆ ಗೊತ್ತಿಲ್ಲ, ನಿಮಗೆ ಅನುಕೂಲವಾಗುವಂತಹ ಒಂದು ವಿಡಿಯೋ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್. ಪ್ಲೀಸ್ ನನ್ನ ಚಾನಲ್ನು ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ಧನ್ಯವಾದಗಳು. ನಾನು ಶ್ರೇಯಾ.